ಮೊಳಕಾಲ್ಮೂರು ತಾಲೂಕಿನ ಚಿಕ್ಕೋಬನಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯರು ಹಾಗೂ ಸಿಬ್ಬಂದಿಗಳ ನೇಮಕ ಆಗುವುದರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡಬೇಕು ಅಂತ ಹೇಳಿ ಒತ್ತಾಯಿಸಿ ಗ್ರಾಮಸ್ಥರು ಆಸ್ಪತ್ರೆಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ತಾಲೂಕಿನ ಗಡಿ ಗ್ರಾಮಗಳಾದ ಸೂರಮ್ಮನಹಳ್ಳಿ, ಕರ್ನಾರಹಟ್ಟಿ, ಕಂಪಳ ದೇವರಹಟ್ಟಿ, ಯರಪೋತ ಜೋಗಿಹಳ್ಳಿ, ಸಿದ್ದಯ್ಯನಕೋಟೆ, ಅಯ್ಯನಹಳ್ಳಿ, ಉಗ್ಗಿ ನಿಂಗಯ್ಯನಹಟ್ಟಿ, ತುಮಕೂರ್ಲಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳ ಜನರಿಗೆ ವೈದ್ಯಕೀಯ ಸೇವೆಯನ್ನ ಒದಗಿಸುವಂತಹ ಏಕೈಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದಾಗಿದ್ದು, ಇಲ್ಲಿಗೆ ಖಾಯಂ ವೈದ್ಯರನ್ನ ನೇಮಕ ಮಾಡುವಲ್ಲಿ ಇಲಾಖೆಯು ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ನಿಯೋಜನೆಗೊಂಡ ವೈದ್ಯರು ಕೇವಲ 1 ತಿಂಗಳಿಗೆ ಮಾತ್ರ ಸೀಮಿತ ಸೇವೆಯನ್ನ ನೀಡಿ ಹಲವು ಕಾರಣಗಳನ್ನ ನೀಡಿ ಬೇರೆಡೆಗೆ ನಿಯೋಜನೆಗೊಳ್ಳುತ್ತಿದ್ದಾರೆ. ಇನ್ನು ಸ್ಟಾಫ್ ನರ್ಸ್, ಫಾರ್ಮಾಸಿಸ್ಟ್ಗಳನ್ನ ಇಲಾಖೆಯು ಇದುವರೆಗೂ ಕೂಡ ನೇಮಕ ಮಾಡಿಲ್ಲ. ರೋಗಿಗಳಿಗೆ ನಿತ್ಯ ಬೇಕಾಗುವಂತ ಔಷಧಿ, ಇಂಜೆಕ್ಷನ್ಗಳ ಕೊರತೆ ಕೂಡ ಇದೆ. ಇವುಗಳನ್ನ ಅಧಿಕಾರಿಗಳು ಒದಗಿಸಿಕೊಡಬೇಕು. ಜೊತೆಗೆ ಶಾಸಕರು ಆಂಬ್ಯುಲೆನ್ಸ್ ಹಾಗೂ ಸಿಬ್ಬಂದಿಗಳ ವಾಸ್ತವ್ಯಕ್ಕೆ ಕೊಠಡಿಗಳನ್ನ ನಿರ್ಮಿಸೋದಕ್ಕೆ ಅನುದಾನವನ್ನ ಒದಗಿಸಿಕೊಡಬೇಕು ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯ ಮಾಡಿದ್ರು. ಈ ವೇಳೆ ಗ್ರಾಮದ ಮುಖಂಡರಾದ ಎಂಬಿ ಸಿದ್ದೇಶ್ವರ, ಯಜಮಾನ್ ದಾಸಪ್ಪ, ದಳಪತಿ ಸೂರಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಓಬಣ್ಣ, ಸದಸ್ಯರಾದ ಓ ಕರಿಬಸಪ್ಪ, ನಾಗಭೂಷಣ್, ಎಚ್ಎಂ ರವಿ, ಚೆನ್ನಪ್ಪ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಾಗಿದ್ದರು. ಪ್ರಾಥಮಿಕ ಆರೋಗ್ಯ ಪ್ರಾರಂಭ ಆದಾಗಿನಿಂದ ಇಲ್ಲಿವರೆಗೂ ಸೂಕ್ತ ಸಿಬ್ಬಂದಿ ಕೊರತೆಯಿಂದ ನಮ್ಮ ಆಸ್ಪತ್ರೆ ನರಳ್ತಾ ಇದ್ದು, ಇಲ್ಲಿ ನಮ್ದು ಕೂಡ್ಲಿಗಿ ಬಳ್ಳಾರಿ ಗಡಿ ತಾಲೂಕು, ಕೂಡ್ಲಿಗಿಯ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು, ಮೊಳಕಾಲ್ಮೂರು ತಾಲೂಕಿನ ಸಿದ್ದಯ್ಯನಕೋಟೆವರೆಗೆ ಬರ್ತಕ್ಕಂಥ ನಮ್ಮ PHC ವ್ಯಾಪ್ತಿಯ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಆದರೆ ಒಬ್ಬ ಸ್ಟಾಫ್ ನರ್ಸ್ ಇಲ್ಲ. ಗರ್ಭಿಣಿ ಹೆಣ್ಮಕ್ಳನ್ನು ನೋಡ್ಕೊಳ್ಳೋದಕ್ಕೆ MBBS ಡಾಕ್ಟ್ರು ಬೇಕು. ಅದ್ರ ಜೊತೆಗೆ ಸೂಕ್ತ ಇಲ್ಲಿ ಸಿಬ್ಬಂದಿ ಕೊರತೆ, ಮೆಡಿಸಿನ್ ಕೊರತೆ, ಇಲಾಖೆ ಅಧಿಕಾರಿಗಳು ಸೂಕ್ತ ಗಮನ ಹರಿಸದೆ ಸಾಕಷ್ಟು ಬಾರಿ ನಮ್ಮ ಗ್ರಾಮದಿಂದ ಹಿರಿಯರೆಲ್ಲರೂ ಕೂಡ, ಚುನಾಯಿತ ಪ್ರತಿನಿಧಿಗಳು, ಗ್ರಾಮಸ್ಥರು, ಹಿರಿಯರು ಹೋಗಿ DHO ಗಮನಕ್ಕೆ ತಂದರೂ ಕೂಡ ಇಲ್ಲಿಗೆ ಬರೋಂಥ ಸಿಬ್ಬಂದಿ ಡಾಕ್ಟ್ರು ಬರ್ತಾರೆ, 6 ತಿಂಗಳು ಇರ್ತಾರೆ, ಹೋಗ್ತಾರೆ. ಆಮೇಲೆ ಪರ್ಮನೆಂಟ್ ಆಗಿರುವಂಥ ಸ್ಟಾಫ್ ನರ್ಸ್ ಇಲ್ಲ, ಟೆಕ್ನಿಷಿಯನ್ಸ್ ಇಲ್ಲ, ಆಸ್ಪತ್ರೆ ಸಿಬ್ಬಂದಿ ಕೊರತೆ ಇದೆ. ನಮ್ಮ ಮೊಳಕಾಲ್ಮೂರು ತಾಲೂಕು 15 ಕಿಲೋಮೀಟರ್ ಆಗುತ್ತೆ ಹೋಗಕ್ಕೆ ಅಲ್ಲಿಗೆ. ಆದ್ರೂ ಕೂಡ ಒಳ್ಳೆ ಡಾಕ್ಟರ್ ಬಂದಿಲ್ಲ. ಇಷ್ಟು ಒಂದು 6 ತಿಂಗಳು ವರ್ಷ ಆಗ್ತದೆ. ಬೊಮ್ಮ ಡಾಕ್ಟರ್ ಆಗಿದ್ದ ಲಾಸ್ಟ್, ಒಳ್ಳೆ ಡಾಕ್ಟರ್ನೇ ಬಂದಿಲ್ಲ. ಪೇಷಂಟ್ಗಳೆಲ್ಲ ಬಂದು ಇದಕ್ಕೆ ಹೋಗ್ತಾ ಇದ್ರು. ಒಳ್ಳೆ ಡಾಕ್ಟರ್ ಬರ್ಬೇಕು. MLA ನರ್ಸ್ ಇಲ್ಲ, ಒಳ್ಳೆ ಡಾಕ್ಟರ್ ಇಲ್ಲ, ಒಳ್ಳೆ ನರ್ಸ್ ಇಲ್ಲ. ಆಸ್ಪತ್ರೆಗೆ ಒಳ್ಳೆ ಮೆಡಿಸಿನ್ ಬರೋದಿಲ್ಲ. ಗೌರ್ಮೆಂಟ್ ಆಸ್ಪತ್ರೆ ಅಂತ ಯಾಕೈತೆ? DHB ಕೇಳಿದ್ರೆ DHB ಒಂದ್ಸರಿ ಬಂದಿಲ್ಲ, ನೋಡಲ್ಲ, ಏನು ತಿರುಗಿ ನೋಡಲ್ಲ ಆಸ್ಪತ್ರೆಗೆ ಬಂದು. ಡಾಕ್ಟರ್ ಬರೋವರೆಗೂ ಯಾರನ್ನ ಬರ್ಲಿ ಬೀಗ ತೆಗಿಯಲ್ಲ. ಪರ್ಮನೆಂಟ್ ಬಂದಿರಂಗಿದ್ರೆ ಇರ್ಲಿ, ಇಲ್ಲದ್ರೆ ಬೀಗ ಹಾಕೊಂಡು ಹೋಗ್ಲಿ. ಯಾಕಿರ್ಬೇಕು? ಹಾಸ್ಪಿಟ್ಲ್ ಅಂತ ಇಷ್ಟಕ್ಕೊಂದು ಬಂಡವಾಳ ಹಾಕಿ ಕಟ್ಟಿದಾರಲ್ಲ ಸರ್ಕಾರದಿಂದ ಹೋರಾಡಿ, ಮತ್ತೆ ಆಸ್ಪತ್ರೆ ಅಂತ ಯಾಕಿರ್ಬೇಕು? ಅದಕ್ಕೋಸ್ಕರ ನಾವು MLAನ ನಾವು ಒಂದ್ಸರಿ ಆದ್ರೂ ಕೂಡ ಓಟ್ ಹಾಕಿ ಹೋಗಿದ್ದು ಶಿವ. ನಮ್ಮೂರು ಏನು ಚುನಾವಣೆ ಏನು ಎತ್ತಂತೂ ಒಂದ್ಸರಿ ಬಂದು ತಿರುಗಿ ನೋಡಿಲ್ಲ ಅಂತ MLA ಇದ್ರೆ ಹೋದ್ರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.